ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಫಿಸಿಕ್ಸ್ ಕ್ಲಾಸಸ್ ಫಾರ್ ಲ್ಯಾಂಡ್ ಸರ್ವೇಯರ್ ಕ್ಲಾಸಸ್ ಮಾಡ್ತಾ ಇದ್ವಿ, ರೈಟ್? ಫಿಸಿಕ್ಸ್ ಕ್ಲಾಸಸ್ ಫಾರ್ ಲ್ಯಾಂಡ್ ಸರ್ವೇಯರ್ ಕೋರ್ಸಸ್ ಮಾಡ್ತಾ ಇದ್ವಿ. ಅಂಡ್ ಈಗಾಗಲೇ ಮ್ಯಾಥಮೆಟಿಕ್ಸ್ ಕ್ಲಾಸಸ್ಸು ಮಾಡಿದ್ವಿ, ಮಾಡ್ತಾ ಇದ್ವಿ. ಇಟ್ ಈಸ್ ಸ್ಟಿಲ್ ಗೋಯಿಂಗ್ ಆನ್. ಹಾಗೂ ಫಿಸಿಕ್ಸ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಯೂನಿಟ್ 1 ಕಂಪ್ಲೀಟ್ ಪೋರ್ಷನ್ಸ್ ಹಾಕಿದ್ದೆ. ಆ್ಯಂಡ್ ದಿಸ್ ಈಸ್ ಫಾರ್ ದ ಯೂನಿಟ್ 2 ನಲ್ಲಿ ಆಲ್ರೆಡಿ ನಾನು ಪವರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ, ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಸ್ ಮಾಡಿ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಎಫೆಕ್ಟ್ಸ್ ಆಫ್ ಕರೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಟಾಪಿಕ್ ಗೈಸ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಓಕೆ, ಸೊ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೆಲ್ಲ ಗೆಳೆಯರಿಗೆ ಹಾಗೂ ನಿಮ್ಮ ಸಹೋದರಿಗೆ ಶೇರ್ ಮಾಡಿ ಗೈಸ್. ಓಕೆ, ಪ್ಲೀಸ್ ಶೇರ್ ಇಟ್ ವಿತ್ ಆಲ್ ಯುವರ್ ಫ್ರೆಂಡ್ಸ್ ಸೊ ದಟ್ ಆಲ್ ದ ಪೀಪಲ್ ಕ್ಯಾನ್ ಗೆಟ್ ದಿಸ್ ನಾಲೆಡ್ಜ್. ಓಕೆ, ನೋಡಿ, ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿನಲ್ಲಿ ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಕ್ ಪವರ್ ನಾನು ಆಲ್ರೆಡಿ ಕೆಲವೊಂದು ಹೇಳಿದ್ದೆ. ಸೊ ಈಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ವೋಲ್ಟೇಜ್ ಅಂದರೆ ನೀವು ವೋಲ್ಟ್ಸಲ್ಲೇ ಡಿಫೈನ್ ಮಾಡಬೇಕು. ಅದು ವೋಲ್ಟೇಜಿನ ಫಾರ್ಮುಲಾ ಬಗ್ಗೆ ನಾನು ಹೇಳಿರಲಿಲ್ಲ, ಈ ರಿಲೇಷನ್ಶಿಪ್ ಬಗ್ಗೆ ಹೇಳ್ತೀನಿ ಇವತ್ತು. ಓಕೆ, ವೋಲ್ಟೇಜಿನ ರಿಲೇಷನ್ನು ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಅಂತ ಬರಿತೀವಿ. ಏನು ಐ ಅಂತ ಅಂದರೆ ಕರೆಂಟ್, ಆರ್ ಅಂದರೆ ರೆಸಿಸ್ಟೆನ್ಸ್. ವೋಲ್ಟೇಜ್ನ ನಾವು ಯಾವಾಗಲೂ ವೋಲ್ಟ್ಸಲ್ಲೇ ಡಿಫೈನ್ ಮಾಡ್ತೀವಿ ಗೈಸ್. ಓಕೆ, ಅದೇ ಥರ ಕರೆಂಟನ್ನು ಹೇಗೆ ಡಿಫೈನ್ ಮಾಡ್ತೀವಿ, ಅದೇ ಓಮ್ಸ್ ಲಾ ಯೂಸ್ ಮಾಡ್ಕೊಳ್ಳಿ. ಇದನ್ನು ಐದನ್ನ ಹೊರಗಡೆ ತೆಗೆದ್ರೆ ಏನಾಗುತ್ತೆ, ವಿ ಬೈ ಆರ್ ಆಗುತ್ತೆ, ಕರೆಕ್ಟ್? ಸೊ ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್ ಅಂದರೆ ನಥಿಂಗ್ ಬಟ್ ಏನು, ಇದು ಆ್ಯಂಪ್ಸ್ ಅಂತ ಕರಿತೀವಿ. ಅದೇ ಥರ ರೆಸಿಸ್ಟೆನ್ಸ್ ಅಂತ ತೆಗೆದ್ರೆ ಇದರಲ್ಲಿ ಆರ್ನ ಹೊರಗಡೆ ತಗೊಂಡ್ರೆ ಏನಾಗುತ್ತೆ ಗೈಸ್, ಇದನ್ನು ಆರ್ ಒಳಗಡೆ ತೆಗೆದ್ರೆ ವಿ ಹಾಗೆ ಇರುತ್ತೆ, ಐನ ಕೆಳಗಡೆ ಬರಿಬೇಕು. ಇದು ನಿಮಗೆ ಓಮ್ಸ್ ಅಂತ ಕರಿತೀವಿ ಅಥವಾ ಓಮ್ಸ್ ಅಂತ ಕರಿಬೋದು. ಓಕೆ, ಕಂಡಕ್ಟೆನ್ಸ್ ಅಂತ ಅಂದರೆ ಏನು, ಕಂಡಕ್ಟೆನ್ಸ್ನ ನಾವು ಜೀನಿಂದ ಡಿಫೈನ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಕರಿಬೋದು, ಅಥವಾ ನೀವು ಉಲ್ಟಾ ಪ್ಯಾಷನ್ ಆಫ್ ಕರೆಂಟ್ ಬೈ ವೋಲ್ಟೇಜ್ ಅಂತ ಆದ್ರೂ ಬರ್ಬೋದು. ನಾವು ವೋಲ್ಟೇಜ್ ಬೈ ಕರೆಂಟ್ ಅಂತ ಬರದೆ ಏನು ರೆಸಿಸ್ಟೆನ್ಸ್ ಆಗ್ತೈತಲ್ಲ, ಇದನ್ನ ಉಲ್ಟಾ ಬರದೆ ಕರೆಂಟ್ ಬೈ ವೋಲ್ಟೇಜ್ ಅಂತಾನು ಬರಿಬೋದು. ಇದು ನಿಮಗೆ ಮೂವ್ ಅಂತ ಡಿಫೈನ್ ಮಾಡ್ತೀವಿ. ಏನು ಮೂವ್, ನೆನ್ಪಿಟ್ಕೊಳ್ಳಿ. ಪವರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಡೀಟೇಲ್ ಆಗಿ ಲೆಕ್ಚರ್ ಮಾಡಿದ್ದೀನಿ, ದಟ್ಸ್ ನೋ ನೀಡ್ ಟು ಡಿಸ್ಕಸ್. ಈಗ ಇಂಡಕ್ಟೆನ್ಸ್ ಅನ್ನೋದ್ರು ಅದರ ಇಂಡಕ್ಟೆನ್ಸ್ ಅಂತ ಅಂದರೆ ಎಲ್ ಅಂತ ಡಿಫೈನ್ ಮಾಡ್ತೀವಿ ಗೈಸ್. ಇಂಡಕ್ಟೆನ್ಸ್ ಅಂದರೆ ಏನು, ಒಂದು ಈ ಕಾಯಿಲ್ ಅನ್ಮತ್ತು, ಒಂದು ಕಾಯಿಲ್ ಎಲ್ಲ ನಾವು ಇಂಡಕ್ಟೆನ್ಸ್ ಅಂತ ಕರಿತೀವಿ. ಈ ಇಂಡಕ್ಟೆನ್ಸ್ ಅಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನಾವು ಮ್ಯಾಗ್ನೆಟಿಸಮ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ರೈಟ್? ಟೈಪ್ಸ್ ಆಫ್ ಇಂಡಕ್ಟೆನ್ಸು, ಟೈಪ್ಸ್ ಆಫ್ ಮ್ಯಾಗ್ನೆಟ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಹೇಗಾಗುತ್ತೆ, ಪರ್ಮನೆಂಟ್ ಮ್ಯಾಗ್ನೆಟ್ ಹೇಗೆ ಡಿಸೈನ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿ. ಇದರಲ್ಲಿ ಇಂಡಕ್ಟೆನ್ಸ್ನ ಎಲ್ಲಿಂದ ಡಿಫೈನ್ ಮಾಡ್ತೀವಿ, ಎಲ್ನ ನೀವು ಹೇಗೆ ಬರಿತೀರಾ ಅಂತಂದರೆ, ಸೊ ಎಲ್ನ ನೀವು ಫೈಂಡ್ ಔಟ್ ಮಾಡೋದಾದರೆ ವೋಲ್ಟೇಜ್ ಡಿವೈಡೆಡ್ ಬೈ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಅಂತ ಬರಿಬೇಕು. ಏನು, ಡಿ ಐ ಬೈ ಡಿ ಟಿ, ನೆಗೆಟಿವ್ ಅಲ್ಲಿ ಬರುತ್ತೆ. ಅಥವಾ ಇಂಡಕ್ಟೆನ್ಸ್ ಅಂದರೆ ಇಂಡಕ್ಟರಲ್ಲಿ ಜನರೇಟ್ ಆಗಿರೋಂತಹ ವೋಲ್ಟೇಜ್ ಫೈಂಡ್ ಮಾಡಬೇಕು ಅಂದರೆ ನೆಗೆಟಿವ್ ಟೈಮ್ಸ್ ಆಫ್ ಎಲ್ ಡಿ ಐ ಬೈ ಡಿ ಟಿ ಅಂತಾನೆ ಬರಿಬೋದು. ಯಾಕೆ ಅಂತಂದರೆ ಇದರಲ್ಲಿ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಆಗುತ್ತೆ ಗಾಯ್ಸ್. ಅದೇ ವಿತ್ ರೆಸ್ಪೆಕ್ಟ್ ಟು ಟೈಮ್ ವೇರಿಂಗ್ ಫೀಲ್ಡ್ ಅಂತ ಕರಿತೀವಿ ನಾವು ಅದನ್ನು. ಏನು, ಟೈಮ್ ವೇರಿಂಗ್ ಫೀಲ್ಡ್ ಅಂತ ಕರಿತೀವಿ. ಇದನ್ನೆಲ್ಲ ಡೈರೆಕ್ಟಾಗಿ ಎಲ್ಲ ಬರೆಯೋಕ್ಕಾಗಲ್ಲ ಇದು. ಓಕೆ, ಅದಕ್ಕಾಗಿಯೇ ನಾವು ಡಿ ಐ ಬೈ ಡಿ ಟಿ ಅಂತ ತೊಗೊತೀವಿ. ಇಟ್ಸ್ ನಾಟ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ, ಇಟ್ಸ್ ಎ ಚೇಂಜಿಂಗ್ ವ್ಯಾಲ್ಯೂ. ಓಕೆ, ಅದೇ ಥರ ಕೆಪಾಸಿಟನ್ಸ್ ಸಿನ ನೀವು ಕ್ಯೂ ಬೈ ವಿ ಅಂತ ಬರಿಬೋದು. ಏನು, ಕೆಪಾಸಿಟನ್ಸ್. ಇದ್ರ ಯೂನಿಟ್ ಏನು, ಹೆನ್ರಿ ಅಂತ ಕರಿತೀವಿ. ಇಂಡಕ್ಟೆನ್ಸಿನ ಯೂನಿಟ್ ಹೆನ್ರಿ, ಕೆಪಾಸಿಟನ್ಸಿನ ಯೂನಿಟ್ ಫ್ಯಾರೆಡ್, ನೆನ್ಪಿಟ್ಕೊಳ್ಳಿ. ಹಾಗೂ ಈ ಚಾರ್ಜಿನ ಯೂನಿಟ್ ಕೊಲುಂಬ್, ವಿನ ಯೂನಿಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವೋಲ್ಟ್ಸ್. ಓಕೆ, ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈಗ ಓಕೆ ಗೈಸ್, ಈಗ ಏನು ಮಾಡಿ ಡಿಸ್ಕಸ್ ಮಾಡೋಣ. ಎಫೆಕ್ಟ್ಸ್ಗಿಂತ ಮುಂಚೆ ಇನ್ನೊಂದು ಟಾಪಿಕ್ ಇತ್ತು, ಪ್ರಾಕ್ಟಿಕಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಪ್ರಾಕ್ಟಿಕಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ನಾವು ಈಗ ಏನು ಡಿಸ್ಕಸ್ ಮಾಡಿದೀವೋ ಅಲ್ಲ ಪ್ರಾಕ್ಟಿಕಲ್ ಯೂನಿಟ್ಸ್ ಆಗಿರುತ್ತೆ ಗೈಸ್. ಓಕೆ, ಅದರಲ್ಲಿ ಯಾವುದೇ ಥರ ಚೇಂಜ್ ಇಲ್ಲ. ಇನ್ನೊಂದು ಹೇಳ್ಬೇಕಿತ್ತು ನಾನು, ಹೀಟ್ ಎನರ್ಜಿ ಜನರೇಟೆಡ್ನ ನಾವು ಐ ಸ್ಕ್ವೇರ್ ಆರ್ ಟೈಮ್ಸ್ ಆಫ್ ಟಿ ಅಂತ ಕರಿತೀವಿ, ನಥಿಂಗ್ ಬಟ್ ಏನು, ಜೂಲ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಅಂಡ್ ಓಮ್ಸ್ ಲಾ ಒಂದು ನೆನ್ಪಿಟ್ಕೊಳ್ಳಿ. ಓಮ್ಸ್ ಲಾ ಬಂದ್ಬಿಟ್ಟು ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್ ಅಂತ ಬರ್ತೀವಿ.
ಏನು ಕರೆಂಟ್ ಫ್ಲೋಯಿಂಗ್ ಇನ್ ಅ ಕಂಡಕ್ಟರ್ ಈಸ್ ಕರೆಂಟ್, ಇದು ಕಂಡಕ್ಟರ್ ಅಂತ ತಗೊಳ್ಳಿ. ಕಂಡಕ್ಟರ್ ಅಲ್ಲಿ ಹೋಗ್ತಿರುವಂತಹ ಕರೆಂಟು ನಿಮಗೆ ಅಪ್ಲೈಡ್ ವೋಲ್ಟೇಜ್ ಹಾಗೂ ಇದು ಅಪೋಸ್ ಮಾಡೋ ಅಂತ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಈಗ ನಾವು ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಏನೆಲ್ಲ ಎಫೆಕ್ಟ್ಸ್ ಇದಾವೆ? 3 ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಿಕ್ ಎಫೆಕ್ಟ್ಸ್ ಇದಾವೆ. ಇವಾಗ ಒಂದು ಕಂಡಕ್ಟರ್ ಇದೆ, ಕರೆಂಟ್ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಏನ್ ಬರುತ್ತೆ? ಫಸ್ಟ್ ಬರೋದು ನಿಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್. ಏನು ಫಸ್ಟ್ ಬರೋದು ಯಾವುದು? ಮ್ಯಾಗ್ನೆಟಿಕ್ ಎಫೆಕ್ಟ್. ಫಸ್ಟ್ ಲಿಸ್ಟ್ ಮಾಡೋಣ. ಓಕೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಬರುತ್ತೆ ಫಸ್ಟ್, ಒಂದು ಕಂಡಕ್ಟರ್ ಅಲ್ಲಿ ಪಾಸ್ ಆಗ್ತಿದೆ ಅಂದ್ರೆ. ಅದನ್ನೇ ನೀವು ಒಂದು ವಾಟರ್ ಒಳಗಡೆ ಏನಾದ್ರು ಪಾಸ್ ಮಾಡಿದೆ, ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಓಕೆ, ವಾಟರ್ ಒಳಗಡೆ ಒಂದು ಕಂಡಕ್ಟರ್ ಹಾಕಿ ಏನಾದ್ರು ಇದರಲ್ಲಿ ಕರೆಂಟ್ ನ ಪಾಸ್ ಮಾಡಿದೆ, ಈ ವಾಟರ್ ಮುಖಾಂತರ ಪಾಸ್ ಆಗ್ಬಿಟ್ಟು ನಮಗೆ ರಿಟರ್ನ್ ಕರೆಂಟ್ ಈಗ ಬರುತ್ತೆ. ಓಕೆ, ವೋಲ್ಟೇಜ್ ಕೊಟ್ರೆ ನಿಮಗೆ ಇದ್ರ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೆ. ಇದ್ರ ಒಳಗಡೆ ಇರೋದು ಯಾವನೋ ಒಂದು ಎಲೆಕ್ಟ್ರೋಲೈಟ್ ಅಂತ ಇಟ್ಕೊಳ್ಳಿ. ಎಲೆಕ್ಟ್ರೋಲೈಟೋ ಇಲ್ಲ ವಾಟರೋ ಏನೋ ಒಂದು ಇಟ್ಕೊಳ್ಳಿ. ಪ್ಯೂರ್ ವಾಟರ್ ಅಲ್ಲ, ಮಾಮೂಲು ಸ್ವಲ್ಪ ಸೋಡಿಯಂ ಕಂಟೆಂಟ್ ಇರಬೇಕು ಅಥವಾ ಸಾಲ್ಟ್ ಕಂಟೆಂಟ್ ಇರಬೇಕು. ಸರಿ, ಓಕೆ. ಎಲೆಕ್ಟ್ರೋಲೈಟ್ ವಾಟರ್ ಇರ್ಬೋದು, ಆಯಿಲ್ ಇರ್ಬೋದು. ಓಕೆ, ಆಯಿಲ್ ಇರ್ಬೋದು, ಯಾವುದೇ ಒಂದು ಲಿಕ್ವಿಡ್ ಇರ್ಬೋದು. ಅದನ್ನ ಯೂಶುವಲಿ ಎಲೆಕ್ಟ್ರೋಲೈಟ್ ಅಥವಾ ಡೈಲ್ಯೂಟ್ ಸಲ್ಫರಿಕ್ ಆಸಿಡ್ ಇರ್ಬೋದು, ಏನೋ ಒಂದು ಆಸಿಡ್ ಇರ್ಬೋದು. ಓಕೆ, ಈ ತರ ಇದ್ರೆ ಅದನ್ನ ನಾವು ಕೆಮಿಕಲ್ ಎಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡೋದ್ರಿಂದ ಎಫೆಕ್ಟ್ ಏನಾಗುತ್ತೆ? ಇದು ಕೆಮಿಕಲ್ ಎಫೆಕ್ಟ್ ಅಂತ ಕರಿತೀವಿ. ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಜಾಸ್ತಿ? ಪರ್ಮನೆಂಟ್ ಮ್ಯಾಗ್ನೆಟ್ಸ್ ತರ ಯೂಸ್ ಮಾಡ್ತೀವಿ ಒಂದು. ಆದ್ಮೇಲೆ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಇಂದ ಎಲೆಕ್ಟ್ರಿಸಿಟಿ ಜನರೇಷನ್ ಸಹ ನಾವು ಮಾಡ್ತೀವಿ ಗಾಯ್ಸ್. ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಲ್ಲಿಂದಾನೆ ಬಂದಿರೋದು. ಆದ ನಂತರ ಮ್ಯಾಗ್ನೆಟಿಕ್ ಎಫೆಕ್ಟ್ ನ ನಾವು ಕಂಪಾಸಸ್ ಅಲ್ಲಿ ಸಹ ಯೂಸ್ ಮಾಡ್ತೀವಿ. ಏನು ಕಂಪಾಸ್ ಅಲ್ಲಿ ಸಹ ಯೂಸ್ ಮಾಡ್ತೀವಿ. ಕೆಮಿಕಲ್ ಎಫೆಕ್ಟ್ ಎಲ್ಲಿ ಯೂಸ್ ಆಗುತ್ತೆ? ಎಲ್ಲಾ ತರ ಬ್ಯಾಟರೀಸ್ ಗ್ಯಾಸ್, ಬ್ಯಾಟರೀಸ್ ಅಲ್ಲಿ ಈ ಮಧ್ಯೆ ಹೈಡ್ರೋಜನ್ ಜನರೇಷನ್ ಅಲ್ಲಿ ಸಹ ಯೂಸ್ ಮಾಡ್ತಾ ಇದೀವಿ ಕೆಮಿಕಲ್ ಎಫೆಕ್ಟ್. ಎಲ್ಲ ಹೈಡ್ರೋಜನ್ ಪ್ಲಾಂಟ್ಸ್ ಅಲ್ಲಿ ಕಂಪಲ್ಸರಿ ಈ ತರ ಒಂದು ಎಲೆಕ್ಟ್ರೋಲೈಸರ್ ಬಿಲ್ಡ್ ಮಾಡಲೇಬೇಕಾಗುತ್ತೆ. ಓಕೆ, ಅದಾದ ನಂತರ ಸೆಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಎಕ್ಸೆಟ್ರಾ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಯ್ತು, ಎಲೆಕ್ಟ್ರಿಕ್ ಎಫೆಕ್ಟ್, ಕೆಮಿಕಲ್ ಎಫೆಕ್ಟ್ ಆಯ್ತು. ಈಗ ಹೀಟಿಂಗ್ ಎಫೆಕ್ಟ್. ಹೀಟಿಂಗ್ ಎಫೆಕ್ಟ್ ಹೇಗೆ? ಒಂದು ಕಾಯಿಲ್ ಇದೆ, ಇದು ಹೀಟಿಂಗ್ ಕಾಯಿಲ್ ಅಂತ ಇಟ್ಕೊಳ್ಳಿ. ಏನ್ ಕಾಯಿಲ್? ಹೀಟಿಂಗ್ ಕಾಯಿಲ್. ಇದರಲ್ಲಿ ನಾನು ಕರೆಂಟ್ ನ ಪಾಸ್ ಮಾಡ್ತೇನೆ. ಹಾಗೇನಾಗುತ್ತೆ? ಕರೆಂಟ್ ಈ ಕಾಯಿಲ್ ಮುಖಾಂತರ ಹೋಗ್ತಿದ್ದಿ ಈ ಕಡೆ ಹೊರಗೆ ಬರುತ್ತೆ. ಇಲ್ಲಿ ನಮಗೆ ಈ ಕಾಯಿಲ್ ಒಳಗೆ ಹೀಟ್ ಜನರೇಟ್ ಆಗುತ್ತೆ. ಆ ಹೀಟ್ ಜನರೇಟೆಡ್ ಬಂದ್ಬಿಟ್ಟು ನಿಮಗೆ I² ಟೈಮ್ಸ್ ಆಫ್ R ಇಂಟು T ಇರುತ್ತೆ. ಅಂದ್ರೆ ಅಷ್ಟು ಜೋಲ್ಸ್ ಆಫ್ ಎನರ್ಜಿ ಹೀಟ್ ಜನರೇಟ್ ಆಗುತ್ತೆ. ಅದನ್ನ ನಾವು ಹೀಟಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಏನೇನು ಎಫೆಕ್ಟು? ಮ್ಯಾಗ್ನೆಟಿಕ್ ಎಫೆಕ್ಟ್, ಕೆಮಿಕಲ್ ಎಫೆಕ್ಟ್, ಹೀಟಿಂಗ್ ಎಫೆಕ್ಟ್. ಓಕೆ, ಇಷ್ಟೆಲ್ಲ ಹಲವಾರು ಎಫೆಕ್ಟ್ಸ್ ಆಫ್ ನಮಗೆ ಬರುತ್ತೆ ಗೈಸ್. ಇದರಲ್ಲಿ ಡೀಟೇಲ್ ಆಗಿ ನೋಡೋದು ಅದೇ ನಿಮಗೆ ಫಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ನೋಡಿ, ಇಲ್ಲಿ ಇವ್ರು ಏನ್ ಮಾಡ್ತಿದ್ರೆ, ಒಂದು ಕಾಯಿಲ್ ಇದೆ ಇಲ್ಲಿ ನೋಡಿ, ಇದು ಕಾಯಿಲ್ ನ ನೋಡ್ತಾ ಇದ್ರಲ್ಲ, ಇದು ಕಾಯಿಲ್ ಹೀಗೆ ಸುತ್ತು ಇದೆ ನೋಡಿ, ಇದು ಕಾಯಿಲ್. ಓಕೆ, ಈ ತರ ಬಂದಿದೆ, ಮತ್ತೆ ಹೀಗೆ ಹೋಗಿದೆ, ಮತ್ತೆ ಹೀಗೊಂದು ಕಾಯಿಲ್, ಹೀಗೊಂದು ಕಂಪ್ಲೀಟ್ ಕಾಯಿಲ್ ಇದೆ. ಈ ಕಾಯಿಲ್ ನವರು ಒಳಗಡೆ ಮೂವ್ ಮಾಡ್ತಾ ಹೊರಗಡೆ ತಗೊಂಡ್ಬಂದ್ರೆ ಏನಾಗ್ತಾ ಇದೆ, ನಿಮಗೆ ಇಲ್ಲಿ ಪಾಯಿಂಟರ್ ಡಿಫ್ಲೆಕ್ಟ್ ಆಗ್ತಾ ಇದೆ. ರೈಟ್ ಸೈಡ್ ಹೋದಾಗ ಪಾಯಿಂಟರ್ ಇವರು ಹೊರಗಡೆ ತಗೊಂತಾ ಇದ್ದಾರೆ. ಓಕೆ, ಲೆಫ್ಟ್ ಸೈಡ್ ಹೋದಾಗ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತಾ ಇದೆ. ಅಂದ್ರೆ ಏನ್ ಮೀನಿಂಗ್? ಜನರೇಷನ್ ಹಾಗೂ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಒಳಗಡೆ ಇಟ್ಟಾಗ, ಹೊರಗಡೆ ತಗೋಬೇಕಾಯ್ತಾಗ ಎಲೆಕ್ಟ್ರಿಸಿಟಿ ಕಡಿಮೆ ಆಗುತ್ತೆ ಅಂತ ಅರ್ಥ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಹೇಗೆ? ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಬಂದಿದೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಗಾಯ್ಸ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಈ ಡೈರೆಕ್ಷನ್ ಬಗ್ಗೆ ಕೇಳ್ತಾರೆ ನಿಮಗೆ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಯ್ತು ಅಂತಂದ್ರೆ ಅದರ ಡೈರೆಕ್ಷನ್ ಹೇಗಿರುತ್ತೆ ಅಂತ ಕೇಳೋ ಚಾನ್ಸಸ್ ಜಾಸ್ತಿ ಎಕ್ಸಾಮ್ ಅಲ್ಲಿ. ಬರೀ ಕರೆಂಟ್ ಫ್ಲೋ ಆಗ್ತಾ ಇದೆ ಒನ್ ಡೈರೆಕ್ಷನ್ ಅಲ್ಲಿ, ಫ್ರಮ್ ಡೌನ್ವರ್ಡ್ ಟು ಅಪ್ವರ್ಡ್ ಹೋಗ್ತಾ ಇದೆ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಅದೇ ತರ ನಿಮಗೆ ಕರೆಂಟು ಡೌನ್ವರ್ಡ್ಸ್ ಅಲ್ಲಿ ಫ್ಲೋ ಆಗ್ತಾ ಇದ್ರೆ ನಿಮಗೆ ಫ್ಲೋ ಆಗೋ ಅಂತಹ ಕರೆಂಟು
ಕ್ಲಾಕ್ ವೈಸ್ ಇರುತ್ತೆ ಗಾಯ್ಸ್. ಏನಿರುತ್ತೆ? ಕ್ಲಾಕ್ ವೈಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಈ ತರ ಇರುತ್ತೆ. ಇದನ್ನ ನಾವು ಥಂಬ್ ರೂಲ್ ಅಂತ ಕರಿತೀವಿ. ಓಕೆ. Whenever a current flowing in a conductor, a magnetic field is produced and that rotates as per the thumb rule. ಅಂದ್ರೆ the direction is aligned as per the thumb rule guys. So ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂದ್ರೆ ಆಸ್ ಪರ್ ದ ಥಂಬ್ ರೂಲ್ ಪ್ರಕಾರ ಇರುತ್ತೆ. ಇಲ್ಲಿ ನೋಡಿ, ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಜನರೇಟ್ ಆಗುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾರ್ತ್ ಇಂದ ಜನರೇಟ್ ಆಗುತ್ತೆ, ಸೌತ್ ಅಂತ ಎಮರ್ಜ್ ಆಗುತ್ತೆ, ರೈಟ್. ಸೊ ವೆನ್ಎವರ್ ಕರೆಂಟ್ ಪಾಸ್ ಆಗಬೇಕಾದಾಗ ನಿಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಹೇಗೆ ಬರುತ್ತೆ ಅನ್ನೋದು ನಾನು ಸಿಂಪಲ್ ಆಗಿ ಹೇಳಿದೆ ನಿಮಗೆ. ಓಕೆ. ಅದೇ ತರ ಕೆಮಿಕಲ್ ಎಫೆಕ್ಟ್ ಹೇಗೆ ಬರುತ್ತೆ, ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹೇಗೆ ಅಂತಂದ್ರೆ ನೋಡಿ, ಇದ್ರ ಒಳಗಡೆ ಏನಿದೆ, ಒಂದು ಸೊಲ್ಯೂಷನ್ ಇದೆ. ಓಕೆ. ಫಸ್ಟ್ ಅಲ್ಲಿ ನೋಡಿ, ಸೊಲ್ಯೂಷನ್ ಅಲ್ಲಿ ಏನು ಸ್ಪ್ಲಿಟ್ ಇಲ್ಲ. ಯಾವಾಗ ಇದು ಕ್ಲೋಸ್ ಆಯ್ತು ಅವಾಗ ಕರೆಂಟ್ ಫ್ಲೋ ಆಗೋದು ಸ್ಟಾರ್ಟ್ ಆಯ್ತು. ಒಳಗಡೆ ಕೆಮಿಕಲ್ಸ್ ಇಂದ ಅಯಾನ್ಸ್ ಸೆಗ್ರಿಗೇಟ್ ಆಗ್ತಾ ಇದಾವೆ ನೋಡಿ. ಅಯಾನ್ಸ್ ಸೆಗ್ರಿಗೇಟ್ ಆಗಿ ಇಮ್ಮಿಡಿಯೇಟ್ ಆಗಿ ಇದು ಪ್ಲಾಸ್ ಆಗಿದ್ದೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಬಲ್ಬ್ ಗ್ಲೋ ಆಗುತ್ತೆ. ಈ ಬಲ್ಬ್ ಗ್ಲೋ ಆಗುತ್ತೆ ನೋಡಿ, ನೋಡ್ತಾ ಇರ್ರಿ. ಎರಡು ಪಾಸ್ ಆಯ್ತು, ಎರಡು ಕಡೆ ಹೋಗಿದ್ದೆ, ಇಮಿಡಿಯೇಟ್ ಆಗಿ ಗ್ಲೋ ಆಯ್ತು, ಮತ್ತೆ ಆಫ್ ಆಯ್ತು. ಸೊ ಅಂದ್ರೆ ಇದರಿಂದ ಏನ್ ಗೊತ್ತಾಯ್ತಂತ ಅಂದ್ರೆ, ನಿಮಗೆ ಒಂದು ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ನ ಫ್ಲೋ ಮಾಡೋದ್ರಿಂದ, ಓಕೆ, ಒಂದು ಎಲೆಕ್ಟ್ರಿಕ್ ಕರೆಂಟ್ ನ ಫ್ಲೋ ಮಾಡೋದ್ರಿಂದ ಕೆಮಿಕಲ್ ಅಲ್ಲಿ ನಿಮಗೆ ಒಂದು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಮಾಡೋದ್ರಿಂದ ಒಂದು ಕೆಮಿಕಲ್ ಅಲ್ಲಿ ಇರೋ ಅಯಾನ್ಸ್ ಸ್ಪ್ಲಿಟ್ ಆಗ್ತಾ ಇದೆ ಅಂತ ಅರ್ಥ ಇದೆ. ಓಕೆ. ಏನು, ಒಂದು ಕೆಮಿಕಲ್ ಇರೋ ಅಯಾನ್ಸ್ ಏನಾಗ್ತಾ ಇದೆ ಗೈಸ್, ಸ್ಪ್ಲಿಟ್ ಆಗ್ತಾ ಇದೆ ಅಂತ ಅರ್ಥ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಬ್ಯಾಟ್ರಿ ಒಳಗಡೆ ಇರೋಂತಹ ಕೆಮಿಕಲ್ ಎನರ್ಜಿ ಏನಿದೆ ಅಲ್ವಾ, ಆ ಕೆಮಿಕಲ್ ಎನರ್ಜಿನಿಂದ ಎಲೆಕ್ಟ್ರಿಸಿಟಿ ಕನ್ವರ್ಟ್ ಆಗ್ತಾ ಇದೆ. ವೈಸಾ ವರ್ಷ ಮಾಡ್ಬೋದು ಗೈಸ್, ತೊಂದರೆ ಇಲ್ಲ. ಕೆಮಿಕಲ್ ಎನರ್ಜಿನಿಂದ ಎಲೆಕ್ಟ್ರಿಕ್ ಎನರ್ಜಿ ಅಥವಾ ಎಲೆಕ್ಟ್ರಿಕ್ ಎನರ್ಜಿನಿಂದ ಕೆಮಿಕಲ್, ಐ ಮೀನ್ ಕೆಮಿಕಲ್ ಎಫೆಕ್ಟ್, ಎಲೆಕ್ಟ್ರಾನ್ಸ್ ಸ್ಪ್ಲಿಟಿಂಗ್ ಅನ್ನೋದು. ಸೊ ದಿಸ್ ಇಸ್ ಹೌ ಇದನ್ನ ನಾವು ಹೈಡ್ರೋಜನ್ ಜನರೇಷನ್ಸ್ ಯೂಸ್ ಮಾಡ್ತೀವಿ. ಎಲ್ಲ ಎಲೆಕ್ಟ್ರೋಲೈಸರ್ಸ್ ಇದೇ ಆಪರೇಷನ್ ನಡೆಯೋದು, ನೆನ್ಪಿಟ್ಕೊಳ್ಳಿ. ಇದರಲ್ಲಿ ನಿಮಗೆ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ ಗೈಸ್. ಓಕೆ, ನೆಕ್ಸ್ಟ್